ಸರ್ ನಮಸ್ತೆ. ನಮಸ್ತೆ ಹೇಳಿ. ಏನ್ ಸರ್ ಇದು ರಾಂಗ್ ರೂಟಲ್ಲಿ ನೀವೇ ಗಾಡಿ ಇಸ್ಕೊಂಡು ಮಾವಿನ ಖರೀದಿ ಮಾಡ್ತಿದ್ದೀವಿ. ಆಯ್ತಪ್ಪ ಆಯ್ತು ಏನಾಯ್ತು ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲ ನೀವೇ ಈ ತರ ರಾಂಗ್ ರೂಟಲ್ಲಿ ನೀವೇ ರಾಂಗ್ ರೂಟಲ್ಲಿ ಸರ್ಕಾರಿ ಗಾಡಿ ತಕೊಂಡು ವೆಹಿಕಲ್ ತಗೊಂಡು ಹೋಗುವಂತ ಅಲ್ವಾ? ಆಯ್ತಪ್ಪ ಅವತ್ತೇನ್ ಮಾಡಿರಪ್ಪ ಈಗ ತಗೊಂಡು ಕೇಳದ್ಮಲ್ಲ ನಾವು ಏನಪ್ಪ ಪಾರ್ಕಿಂಗ್ ಇದೆ ನಿಲ್ಸಿದೆ. ರೈಟ್ ಸೈಡ್ ಪಾರ್ಕಿಂಗ್ ಸರ್ಕಾರಿ ತೊಂದರೆ ಕೊಡ್ತಿಲ್ಲ. ಪಬ್ಲಿಕ್ ತೊಂದರೆ ಕೊಡ್ತಾರದಲ್ಲ. ನೀವೇ ಹೆಂಗ್ ಮಾಡ್ರೆ ಹೆಂಗೆ ಸರ್? ಏನಾಗಿದೆ ಏನಾಗಿದೆ? ಸರ್ಕಾರಿ ವೆಹಿಕಲ್ ತಗೊಂಡ್ಬಂದು ಭಾವನನ್ನ ಖರೀದಿ ಮಾಡ್ಬೇಕು ಅಂತ ಏನಿದೆ? ಏನಪ್ಪ ನಾನು ರೌಂಡ್ಸ್ ಅಲ್ಲಿ ಇದೀನಿ, ನಾನು ತಗೊಂಡಿದ್ದೀನಿ. ಏನ್ ಹೌದು ಸರ್ಕಾರಿ ವೆಹಿಕಲ್ ತಗೊಂಡ ರೌಂಡ್ಸ್ ತಪ್ಪೇನೆ. ನೋಡು ಅಲ್ಲಿ ವಿಡಿಯೋ ಮಾಡ್ಕೊಂಡು ನೀವೇ ಕಾನೂನಲ್ಲಿ ನೀವೇ ಇದು ಮಾಡೋದು. ನೀವೇ ಹೆಂಗ್ ಮಾಡ್ರೆ ಹೆಂಗೆ ಸರ್ ನೀವು? ಇವತ್ತು ಬಕ್ರೀದ್ ರೌಂಡ್ಸ್ ಅಲ್ಲಿ ನಾನು ಇದೀನಿ, ಅದಕ್ಕೋಸ್ಕರ ರೌಂಡ್ಸ್ ಇದ್ರೆ ಮಾವನ ತಗೊಂಡ್ಬಂದು ಸರ್ಕಾರಿ ಮಾವನ ತಗೊಂಡಿದ್ಯಾ? ತಗೊಂಡ್ಬಂದು ನೀವು ರೋಡಲ್ಲಿ ಮಿಸ್ಟರ್ ನೋಡಪ್ಪ, ಅಲ್ಲಿ ಗಾಡಿ ಇವತ್ತು ರೈಟ್ ಸೈಡ್ ಪಾರ್ಕಿಂಗ್ ಕೊಡಿಸಿದೀವಿ. ರೈಟ್ ಸೈಡ್ ಅಲ್ಲಿ ಇದೆ ಗಾಡಿ ರೈಟ್ ಸೈಡ್ ಪಾರ್ಕಿಂಗ್ ಇರತ್ತ ನೀವು ಹಂಗೆ ನಿಲ್ಸ್ಬಿಡ್ತಾರ ಸರ್. ನೋಡಿ ಸರ್ ಪಾರ್ಕಿಂಗ್ ಅಲ್ಲಿ ನೋಡಪ್ಪ ಇದೆ ಸರಿ. ನೋಡಿದ್ದೀನಿ, ನೀವು ನೋಡಿ ಸರ್. ನೀವೇ ಕಾನೂನು ಹೇಳೋರು, ನೀವೇ ಹೆಂಗ್ ಮಾಡ್ತೀರಾ ಅಂತ ಕೇಳ್ತಿರೋದು. ಏನಾಗಿಲ್ಲ, ಏನೂ ಆಗಿಲ್ಲ ಸರಿನಾ? ಇನ್ನೇನಾಗೈತೆ ಸರ್? ಈಗ ನಿಮ್ ಕೇಳ್ತಾ ಇನ್ಯಾರು ಕೇಳವ ಸರ್? ಹಾಗಾದ್ರೆ ನೀವೇ ಹೇಳ್ತಾ ಇದ್ದೀರಿ, ರೂಲ್ಸ್ ನೀವೇ ಪಾಲಿಸ್ತಿಲ್ವಲ್ಲ ಸರ್? ಹಾಗಾದ್ರೆ ನೀನ್ ಮಿಸ್ಟರ್ ಪರ್ಫೆಕ್ಟ್ ಬಿಡಪ್ಪ. ಆಯ್ತು ಸರ್, ನಾನು ಪರ್ಫೆಕ್ಟ್ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ನಾನು ಪರ್ಫೆಕ್ಟ್ ಇಲ್ಲ, ನೀವು ಅದು ಪರ್ಫೆಕ್ಟ್ ಆಗಿರಿ. ಅದನ್ನೇ ಮಾಡ್ತಾ ಇರೋದಪ್ಪ. ಏನ್ ಮಾಡ್ತಿದ್ರ ರೋಡ್ ನೋಡಿ ಸರ್. ಇಲ್ಲಿ ಗಾಡಿ ಹೆಂಗ್ ನಿಲ್ಸ್ಕೊಂಡು ಗಾಡಿ ನಿಲ್ಸಿರ ನೋಡಿ, ಇಳಿಸಿದ್ರ ನೋಡಿ. ಇಲ್ಲಿ ಗಾಡಿ ನಿಲ್ಸ್ಕೊಂಡು ಇರೋ ಪೊಲೀಸರು ಈ ತರ ಮಾಡ್ತಾರ. ರೈಟ್ ಸೈಡ್ ಪಾರ್ಕಿಂಗ್ ಕೊಟ್ಟಿದ್ರೆ ರೈಟ್ ಸೈಡ್ ಅಲ್ಲಿ ಇದೆ ಅಷ್ಟೇ. ರೈಟ್ ಸೈಡ್ ಪಾರ್ಕಿಂಗ್ ಇರೋ ಸರ್. ಗಾಡಿ ನೀವು ನಿಮ್ಗೆ ಸರಿ, ನಿನಗೆ ಗೊತ್ತಿದಲ್ವಪ್ಪ? ಸರಿ ರೇ ಮರದಿಕೊಂಡು ಮಾತಾಡಿ ಸರ್ ಗುರುಗಳೇ. ಅಪ್ಪ ಅಂದ್ರೆ ಏನ್ ತಪ್ಪೇನಪ್ಪ? ಏನ್ ತಪ್ಪೇನಿಲ್ಲಪ್ಪ ಅಂತಾನೆ. ನೀನು ಕನ್ನಡ ಹೋಗ್ಬೇಡ. ಕನ್ನಡನಾ? ಕನ್ನಡದವರು ಕೆಡ್ತೀವಿ ನಾವು. ಅಪ್ಪ ಅಂದ್ರೆ ಏನಪ್ಪ? ಈಗೇನಾಯ್ತು? ಬಿಡೋ ಮರದಿ ಕೊಡ್ರಿ. ಕೇಳ್ಕೊ ಉದ್ದೇಶಕಂಡ್ರಿ ಅವರು. ನಾನು ಅದನ್ನೇ ಕೇಳ್ತಿರೋದು. ನೀವೇ ಹೆಂಗ್ ಮಾಡ್ರೆ ಹೆಂಗೆ ಸರ್ ಅಂತ. ನೀವೇ ಒಳ್ಳೇದ್ ಹೇಳ್ಬಿಟ್ಟು ನೀವೇ ಮಾಡೋರು. ನೀವೇ ಹೆಂಗ್ ಮಾಡ್ತಿರಲ್ಲ. ಮಾಡ್ತಾ ಇರೋದಪ್ಪ. ರೈಟ್ ಸೈಡ್ ಪಾರ್ಕಿಂಗ್ ಇದೆ, ರೈಟ್ ಸೈಡ್ ನಿಂತಿದೆ ಅಷ್ಟೇ. ರೈಟ್ ಸೈಡ್ ಪಾರ್ಕಿಂಗ್ ಇದ್ದಾಗ ಹೆಂಗ್ ನಿಲ್ಲಿಸಬಹುದಾ ಗಾಡಿ? ಹಾಗಾದ್ರೆ ನೀವು ನಿಲ್ಸಿದ್ರೆ ಈಗ ನೀವು ಗಾಡಿ ಹೆಂಗ್ ನಿಲ್ಸಿದ್ರೆ ಹೆಂಗ್ ನಿಲ್ಲಿಸಬಹುದಾದ್ರೆ? ನೋಡಪ್ಪ, ಇವತ್ತು ಆ ಕಡೆ ಪಾರ್ಕಿಂಗ್ ಇಲ್ಲ. ಅದು ಗಾಡಿ ಕೇಳ್ಕೊಳಪ್ಪ. ಯಾಕೆ ಕೇಳಲ್ಲ? ಯಾಕೆ ಕೇಳಬೇಕು? ಯಾಕೆ ಕೇಳಲ್ಲ ನೀವು? ಏನು ಈಗ ನಿಮ್ಗಂತೂ ರೂಲ್ಸ್ ಕಾರಣ ಕೇಳ್ತಾರ ಕಣ್ರಿ ಅವ್ರು. ಬಾಡಿ ಕ್ಯಾಮ್ರಾ ಆನ್ ಮಾಡಿ ನೋಡ್ರಿ. ಇಟ್ಕೊಳ್ಳಿ ರಾಜು, ಇಟ್ಕೊಳ್ಳಿ ಮಾಡಿ. ನೀವು ಗಾಡಿ ನಿಲ್ಸಿದ್ರಲ್ಲ ಸರ್. ನನ್ ಸಮಸ್ಯೆ ಏನಂದ್ರೆ ನೀವೇ ರೂಲ್ಸ್ ಪಾಲಿಸೋರು. ನೀವೇ ಹಿಂಗ್ ಮಾಡ್ತಿದ್ರಲ್ಲ, ಮಾಡ್ತೀರಾ ಸರಿನಾ ಸರ್? ನೀವು ಈಗ ರೈಟ್ ಸೈಡ್ ಪಾರ್ಕಿಂಗ್ ಹೇಳಿರಲ್ಲ ಸರ್. ರೈಟ್ ಸೈಡ್ ಪಾರ್ಕಿಂಗ್ ಹೇಳಿರಲ್ಲ ಸರ್. ನೀವು ಈ ತರ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿದ್ರೆ ಸರಿನಾ ಸರ್? ನೋಡಪ್ಪ, ಈಗ ರೌಂಡ್ಸ್ ಅಲ್ಲಿ ಬರ್ಬೇಕಾದ್ರೆ ಇವತ್ತು ಲೆಫ್ಟ್ ಸೈಡ್ ಪಾರ್ಕಿಂಗ್ ಇಲ್ಲ, ರೈಟ್ ಸೈಡ್ ಬಂದಿದೆ ಅಷ್ಟೇ. ಇಲ್ಲೇನು ಜನಗಳಿಗೆ ತೊಂದರೆ ಆಗಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ. ನೀವು ಬಂದು ನ್ಯೂಸೆನ್ಸ್ ಮಾಡ್ತಾ ಇರೋದು. ತೊಂದರೆ ಆಗ್ತಿರೋದಲ್ಲ, ತೊಂದರೆ ಮಾಡ್ತಿರಲ್ಲ ಸರ್. ಈಗ ಗಾಡಿ ಯಾಕಪ್ಪ ಕಿರ್ಚಾಡ್ತಿದ್ಯಾ ಸರ್? ನೀವು ಸರ್ ನಿಮ್ಮ ಹತ್ರ ಬಂದು ಯಾಕೆ ಸರ್ ಹಿಂಗ್ ಮಾಡ್ತಾರ? ನೀವು ಕಿರ್ಚಾಡ್ತಿರಲ್ಲ ಸರ್. ಹಾಗಾದ್ರೆ ನೀವು ಕಿರ್ಚಾಡ್ಬೋದಾ? ಸರಿ, ಸರ್ಕಾರ ವಾಹನ ತಕೊಂಡು ಮಾವನ ಖರೀದಿ ಮಾಡುವಂತ ಸರ್ಕಾರ ಆದೇಶ ಮಾಡಿದೆ ನಿಮ್ಗೆ. ಮಾವನ ತಗೊಳ್ಳೋದು ಏನ್ ದೊಡ್ಡ ರೋಡ್ಸ್ ಮಾಡಿ ಮಾವನ ತಗೊಂಡು ನಿಂತರ ಹೆಲ್ಮೆಟ್ ಹಾಕದೆ ಬಂದಿಲ್ಲ ನಾನು. ಈತ ಏನಕ್ಕೆ ಗೊತ್ತಾ ಮಾಡ್ತಾ ಇರೋದು? ಮೊನ್ನೆ ಈತ ಹೆಲ್ಮೆಟ್ ಹಾಕದೆ ಬಂದು ನ್ಯೂಸೆನ್ಸ್ ಮಾಡ್ದ, ಫೈನ್ ಹಾಕ್ದೆ ನಾನು. ಅದಕ್ಕೆ ಈತ ನ್ಯೂಸೆನ್ಸ್ ರೂಲ್ಸ್ ನನಗೂ ಗೊತ್ತಿಲ್ಲ. ಇರಪ್ಪ, ಮೊನ್ನೆ ಈತ ಮಾಡಿ ಹೆಲ್ಮೆಟ್ ಹಾಕ್ದೆ ಫೈನ್ ಹಾಕ್ದೆ ಈ ತರ ಮಾಡ್ತಾ ಇಲ್ಲ. ಈಗ ಇಲ್ದಿರೋದೇ ಮಾಡ್ತೀರ ನೀವು. ಇಲ್ದಿರೋದೇ ಸರ್. ನೀವು ಕಾನೂನು ತಿಳ್ಕೊಳ್ಳೋರು ನೀವೇ ಹೆಂಗ್ ಮಾಡ್ತಿರಲ್ಲ. ಮತ್ತೆ ಏನಪ್ಪ ಅಂದ್ರೆ ನ್ಯೂಸೆನ್ಸ್ ಮಾಡಕ್ಕೆಲ್ಲ ಬಂದಿರೋದು. ಮತ್ತೆ ಇನ್ನೇನ್ ಮಾಡ್ಬೇಕು? ಏನ್ ಮಾಡ್ತೇವೆ ಮಾಡಪ್ಪ ನೀನು? ಏನ್ ಮಾಡ್ತೀಯ ಮಾಡಪ್ಪ? ಅದೇನ್ ಮಾಡ್ತೇವೆ ಮಾಡಪ್ಪ? ಹಿಡ್ಕೊಳ್ಳಿ, ತೋರ್ಸು. ಪೊಲೀಸರು ಈ ತರ ಪೊಲೀಸ್ನವರು ಕಾನೂನು ಇವರೇ ಪಾಲಿಸ್ತಾ ಇಲ್ಲ. ತಗೊಬಂದ್ಬಿಟ್ಟು ಗಾಡಿನ ಹಿಂಗ್ ನಿಲ್ಲಿಸ್ಬಿಟ್ಟು ಅಡ್ಡದಿಡ್ಡಿ ನಿಲ್ಲಿಸ್ಬಿಟ್ಟು ನಾವು ಬಂದ್ ಕೇಳಕ್ ಬಂದಾಗ ನಮ್ಗೆ ವಾದ ಮಾಡ್ತಾರೆ. ನಮ್ಮನ್ನ ಬಂದ್ಬಿಟ್ಟು ಮಾವನಣ್ಣ ಖರೀದಿ ಮಾಡ್ತಿರೋದು ಇವರು ಪೊಲೀಸರು. ಬಂದ್ ಕೇಳೋದಕ್ಕೆ ಸರ್ ಈ ತರ ಗಾಡಿ ನಿಲ್ಸರ್ ಅಂತ ಕೇಳೋದಕ್ಕೆ ನಮ್ಮನ್ನ ಎದುರಿಸ್ತಾರೆ, ನಮ್ಮನ್ನ ಬೆದರಿಸ್ತಿದ್ದಾರೆ. ಕೇಳೋ ಅಧಿಕಾರ ಏನಾಯ್ತು ಅಂತ ಕೇಳ್ತವ್ರೆ. ಸರಿನಾ? ಎದುರು ಬೇಡ. ಹೇಳ್ಬ್ರು, ಇದಕ್ಕೆ ಹೇಳ್ಬ್ರು. ಅವರು
ಹಣ್ಣು ತಗೊಳಕ್ಕೆ ಗಾಡಿ ಹಿಂಗ್ ತಗೊಬಂದು ನಿಲ್ಲಿಸ್ಬೋದಾ? ನೋಡಿ ಇಲ್ಲಿ ಒಟ್ಟು ನೋವಿಗೆ ಊರವ್ರನ್ನೆಲ್ಲ ಕೆಟ್ಟವ್ರ ನೀವು ನೀನು ನ್ಯೂಸೆನ್ಸ್ ಮಾಡೋಂತ ಉದ್ದೇಶ ಪೂರ್ವಕವಾಗಿ ಬಂದಿದ್ಯಾ? ನೀವು ಉದ್ದೇಶ ಪೂರ್ವಕವಾಗಿ ತೊಂದರೆ ಕೊಡಕ್ ಬಂದಿದ್ಯಾ? ನೀವು ನಮಗೂ ಗೊತ್ತಿಲ್ಲ. ನೀವು ಮಾಡಿ ಸರ್, ಕಾನೂನು ಎಲ್ರಿಗೂ ಒಂದೇನೆ, ನಿಮಗ್ ಬೇರೆ ನಮಗ್ ಬೇರಲ್ಲ, ಎಲ್ರಿಗೂ ಒಂದೇನೆ ಮಾಡಿ. ಈ ತರ ಎಲ್ಲ ನೋಡಿ ಏನ್ ನಡಿ ಮಾಡಿ ಗುರುಗಳು ಆಯ್ತು. ಸರ್, ನಾನು ಒಬ್ಬ ಪಾಲಕರಿಗೆ ಮಾತಾಡ್ತಾನೆ, ನಡಿಯಪ್ಪ ನೀನು ಅಂತಾರೆ. ನಾನು ನಿಮ್ಮ ಹತ್ರ ಕೆಲ್ಸಕ್ಕಿರೋದಲ್ಲ. ನಾನು ಮತ್ತೆ ನಮ್ಮ ಹತ್ರನೇ ಕೆಲ್ಸಕ್ಕಿರೋದ್ ಕಂಡ್ರೆ ನೀವು, ನಮ್ಮ ಹತ್ರನೇ ಕೆಲ್ಸಕ್ಕಿರೋದು ನೀವು. ನಾವೇನ್ ತೆರಿಗೆ ಕಟ್ಟಿರೋದ್ರಲ್ಲ ಸಂಬಳ ತಗೊಳ್ಳೋದು ಸರ್ ನೀವು. ಏನ್ ಹೊಡಿತೀರಾ? ಏನ್ ಹೊಡಿಯಕ್ ಬರ್ತೀರಾ? ಏನ್ ಈ ತರ ಹೊಡಿತೀರಾ? ಅಧಿಕಾರ ಸರಿಯಾಗಿ ಮಾಡಿ ಸರ್ ನೀವು. ಮತ್ತೆ ಏನ್ ಕಳ್ತೀರಾ ನೀವು? ಏನ್ ಕಳ್ತೀರಲ್ಲ ಸರ್ ನೀವು? ಹಾಗಾದ್ರೆ ಇನ್ನೇನ್ ಮಾಡಿದ್ರಿ ಮತ್ತೆ? ಆಯ್ತಾ ವಿಡಿಯೋ ಆಯ್ತಾ ಅಲ್ಲಿ ತೋರ್ಸಿ. ಮಾಡಿ ಅಲ್ಲ ಸರ್, ಗಾಂಚಲ್ಲಿ ಮತ್ತೆ ಕರೆಕ್ಟಾಗಿ ಮಾತಾಡಿ ಸರ್ ನೀವು. ಗಾಂಚಲ್ಲಿ ಮಾತಾಡ್ರಿ. ಏನ್ ಗಾಂಚಲ್ಲಿ ಯಾವ ತರ ಇರೋದು? ಗಾಂಚಲ್ಲಿ ಬಂದು ನೀವು ಆ ತರ ಮಾತಾಡ್ತಿದ್ರಲ್ಲ, ಗಾಡಿ ಇಂತ ತೊಂದರೆ ಆಗುತ್ತೆ ಮಾಡಿ ಮಾಡಿ. ಪೊಲೀಸರಿಂದ ಈ ತರ ಆಗ್ತಾ ಇದೆ ನೋಡಿ ಸ್ನೇಹಿತರೆ. ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಆದವರು ಇವ್ರ ಈ ತರ ಮಾಡ್ತಿದ್ದಾರೆ. ದಯವಿಟ್ಟು ಇದು ನೋಡಿ, ಅವ್ರಿಗೆ ಎಷ್ಟು ಟ್ರಾಫಿಕ್ ಆಗ್ತದೆ ನೋಡಿ. ನೋಡಿ ಕೇಳಕ್ ಹೋದ್ರೆ ಮಾಡ್ಕೊಳ್ಳೋ ನೀನು ಅಂತ ಹೇಳ್ತಾರೆ ಪೊಲೀಸರು. ಮಾಡ್ಕೊಳ್ಳೋ ನೀನು ಅಂತ ರನ್ನೇ ಹೇಳ್ತಿದ್ದಾರೆ. ಕೇಳಿ ಇವ್ರನ್ನ. ಅಲ್ಲ, ನಾನು ಬಂದು ಏನಾದ್ರು ತಪ್ಪಾಗಿ ಅವರು ಮಾವನನ್ನ ಖರೀದಿಸ್ತಿದ್ರೆ ಸರ್ಕಾರ ವಾಹನ ತಂದು ಮಾವನ ಖರೀದಿಸುವಂತ ಕಾನೂನು ಹೇಳಿದ್ದೀರಾ? ಕದಿಯಕ್ಕಲ್ಲ ಮಾವನ ಖರೀದಿ ಮಾಡ್ತಿರೋದು. ಅಲ್ಲ ಸರ್, ನೀವು ನನ್ನನ್ನ ನೀನು ಈ ತರ ತಳ್ಬಿಟ್ಟು ಈ ತರ ಮಾಡ್ತಿರಲ್ಲ, ಸರಿನಾ? ನೀನು ಗಾಂಚಲಿ ಮಾತು ಅಂತ ಹೇಳ್ತಿರಲ್ಲ ನನ್ನ ನೀವು ಗಾಂಚಲಿ ಮಾತು ಅಂತ ಹೇಳ್ತಿರಲ್ಲ ನೀವು. ಗಾಂಚಲಿ ಮಾತಾಡ್ದ ನಾನು ನಿಮ್ಮ ಹತ್ರ? ಗಾಂಚಲಿ ಮಾತು ಅಂತ ಹೇಳ್ತಿರಲ್ಲ ನೀವು. ಗಾಂಚಲಿ ಮಾತು ಅಂತ ಹೆಂಗ್ ಹೇಳಿದ್ರಿ ಸರ್? ಮತ್ತೆ ನೀವು ಹಂಗನ್ಕೊಂಡು ನೀವು ಯೂನಿಫಾರ್ಮ್ ಹಾಕಿದ್ದೀರ ಅನ್ಕೊಂಡು ಏನ್ ಬೇಕಾದ್ರು ಮಾತಾಡ್ಬೋದಾಗಾರೆ. ಸರ್, ಸರ್ಕಾರದವರು ನಿಮ್ಗೂ ಕ್ಯಾಮ್ರಾ ಕೊಟ್ಟವರಲ್ಲ, ಕ್ಯಾಮ್ರಾ ಹಾಕೊಳ್ಳಿ ನೀವು. ಮತ್ ಮಾಡಿ ಸರ್ ವಿಡಿಯೋನ ನೀವು ಮಾಡ್ಬಿಡಿ. ತಪ್ಪ್ಯಾರು ಅಂತ ಗೊತ್ತಾಗುತ್ತೆ, ಮಾಡಿ ಸರಿನಾ? ಕೈ ತೋರ್ಸೋದಲ್ಲ, ನೀವು ಕರೆಕ್ಟ್ ಆಗಿರಿ. ಫಸ್ಟ್ ಕೈಯನ್ನು ತೋರ್ಸೋದು ನಿಮ್ಗೆ. ನೋಡಿ ಸ್ನೇಹಿತರೆ, ಸರ್ಕಾರಿ ವಾಹನ ನೋಡಿ ಬಂದ್ಬಿಟ್ಟು ರೋಡ್ ಸೈಡ್ ಅಲ್ಲಿ ಪಾರ್ಕಿಂಗ್ ಇಲ್ಲ, ಪಾರ್ಕಿಂಗ್ ಇರೋ ಜಾಗದಲ್ಲಿ ಬಂದ್ಬಿಟ್ಟು ಇವರು ಟ್ರಾಫಿಕ್ನವರು ಇವರೇ ರೂಲ್ಸ್ ಪಾಲಿಸ್ತಾ ಇಲ್ಲ. ಟ್ರಾಫಿಕ್ ನ ಇಷ್ಟು ತೊಂದರೆ ಆಗ್ತೈತೆ ನೋಡಿ. ಯಾವ ತರ ತೊಂದರೆ ಕೊಡ್ತಾರೆ ನೋಡಿ. ಪೊಲೀಸರೇ ಆಗಿದ್ದು ಇವ್ರು ಈ ತರ ತೊಂದರೆ ಕೊಡ್ತಾರೆ ಜನಗಳಿಗೆಲ್ಲ ನೋಡಿ ಸರ್. ಏನಪ್ಪ ಪೊಲೀಸರು ಈಗ ಮಾಡಿದ್ ಸರಿತಾನೆ ನೋಡಿ ಸ್ನೇಹಿತರೆ, ಎಷ್ಟು ತೊಂದರೆ ಆಗ್ತಿದೆ. ಪೊಲೀಸ್ ಜೀಪಿಂದ ಅಷ್ಟೆಲ್ಲ ತೊಂದರೆ ಆಗ್ತಿರೋದು ನೋಡಿ ಸ್ನೇಹಿತರೆ. ಪೊಲೀಸ್ ಜೀಪ್ ಇದು, ಪೊಲೀಸರೇ ಗುದ್ಕೊಂಡು ಹೋಗ್ತವ್ರೆ. ನೋಡಿ, ಪೊಲೀಸರು ರಾಂಗ್ ರೂಟ್ ಅಲ್ಲಿ ನಿಲ್ಲಿಸ್ಬಿಟ್ಟು ಇಷ್ಟು ತೊಂದರೆ ಆಗ್ತಿರೋದು ಪೊಲೀಸರಿಂದಾನೆ.